ಕಿಚ್ಚು ಪದ ಬರೆಯೋಕೆ ಬರಲಿಲ್ಲ. ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡಗೆ ಕನ್ನಡ ಬರಲ್ವಾ? ಮ್ಯೂಟೆಂಟ್ ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆ ವೇಳೆ ಅವರು ಅಶ್ವಿನಿ ಗೌಡ, ಜಾಹ್ನವಿ ವಿರುದ್ಧ ಕೂಗಾಡಿದ್ರು. ರಕ್ಷಿತಾ ಶೆಟ್ಟಿ ವಿರುದ್ಧ ಫೈಟ್ ಮಾಡಿದ್ರಿ, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರಿ ಎಂದು ಅವರು ಕೂಗಾಡಿದ್ದರು. ಟಾಸ್ಕ್ ಮಾಡುವಾಗಲೂ ಅವರು ಇಂಗ್ಲಿಷ್ನಲ್ಲಿಯೇ ಜಾಸ್ತಿ ಪದಗಳನ್ನು ಬಳಸಿ ಮಾತನಾಡಿದ್ರು. ಮ್ಯೂಟೆಂಟ್ ರಘು ಅವರು ಇಂಗ್ಲಿಷ್ನಲ್ಲಿ ಹೆಚ್ಚು ಮಾತನಾಡಿದ್ದಕ್ಕೆ ಅಶ್ವಿನಿ ಗೌಡ ಅವರಿಗೆ ಸಿಟ್ಟು ಬಂದಿದೆ. ನೀವು ಕನ್ನಡದಲ್ಲಿ ಜಾಸ್ತಿ ಮಾತನಾಡಬೇಕು, ಬಿಗ್ ಬಾಸ್ ರೂಲ್ಸ್ ಗೊತ್ತಿಲ್ವಾ, ಅಗ್ರಿಮೆಂಟ್ ಓದಿಲ್ವಾ ಎಂದು ಅಶ್ವಿನಿ ಅವರು ಮ್ಯೂಟೆಂಟ್ ರಘುಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕೆಲವೇ ದಿನಗಳ ಹಿಂದೆ ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಸುದ್ದಿ ಜೊತೆ ಮಾತನಾಡುವಾಗ ನನಗೆ ಕನ್ನಡ ಬರೋದಿಲ್ಲ ಎಂದಿದ್ದಾರೆ. ಕಾಕ್ರೋಚ್ ಸುದ್ದಿ ಅವರು ಕಿಚ್ಚು ಎಂಬ ಕನ್ನಡ ಪದ ಬರೆಯುವಾಗ ಹೀಗೆ ಬರೆಯೋದು ಸರಿಯೇ ಎಂದು ಕೇಳಿದ್ದಾರೆ. ಆಗ ಅಶ್ವಿನಿ ಗೌಡ ಅವರು ನನಗೆ ಕನ್ನಡ ಬರಲ್ಲ, ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದೇನೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ.